ನಮಸ್ಕಾರ. ಕನ್ನಡವನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಪರೀಕ್ಷಾ ಅಕ್ರಮದ ವಿರುದ್ಧ ಬೀದಿಗಿಳಿದು ನ್ಯಾಯ ಕೇಳಿದ ವಿದ್ಯಾರ್ಥಿಗಳಿಗೆ ಸಿಕ್ಕಿದ್ದು ಲಾಠಿಯೇಟು. ತಮ್ಮ ಭವಿಷ್ಯಕ್ಕಾಗಿ ಭ್ರಷ್ಟಾಚಾರ ರಹಿತ ಶಿಕ್ಷಣ ವ್ಯವಸ್ಥೆಗಾಗಿ ಹೋರಾಟ ಮಾಡ್ತಾ ಇರುವ ಯುವ ಜನತೆಯ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿತು. ಸುಪ್ರೀಂ ಕೋರ್ಟ್ ನಮ್ಮ ಸಮಯವನ್ನ ವ್ಯರ್ಥ ಮಾಡಬೇಡಿ ಅಂತ ತಳ್ಳಿ ಹಾಕಿತು. ಆತ ಪೊಲೀಸರ ದೌರ್ಜನ್ಯದ ವಿಡಿಯೋಗಳನ್ನ ಕಣ್ಣೆದುರು ತಂದ್ರೂ ಕೂಡ ನೋಡೋದಕ್ಕೆ ಸಮಯ ಇಲ್ಲ ಅನ್ನುವಂತಹ ಒಂದು ಉತ್ತರ ಸಿಕ್ಕಿತು. ಆದ್ರೆ ಅದೇ ಪ್ರತಿಭಟನೆಯನ್ನ ಹತೋಟಿಗೆ ತರಬೇಕು, ರಸ್ತೆ ಬಂದ್ ಆಗಿದೆ, ಇದರ ಹಿಂದೆ ವಿದೇಶಿ ಧನ ಸಹಾಯದ ಷಡ್ಯಂತ್ರವಿದೆ ಅಂತ ಅಖಿಲ ಭಾರತ ಹಿಂದೂ ಮಹಾಸಭಾದ ಮಾಜಿ ಉಪಾಧ್ಯಕ್ಷರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ ತಕ್ಷಣ ದೆಹಲಿ ಹೈಕೋರ್ಟ್ ನಾಳೆಯೇ ವಿಚಾರಣೆ ನಡೆಸ್ತೀವಿ ಅಂತ ದಿನಾಂಕ ನಿಗದಿಪಡಿಸುತ್ತೆ. ವಿದ್ಯಾರ್ಥಿಗಳ ನೋವಿಗೆ ಸಿಗದ ಕಾಲಾವಕಾಶ ಅವರ ಹೋರಾಟವನ್ನ ಪ್ರಶ್ನಿಸುವ ಅರ್ಜಿಗೆ ತಕ್ಷಣ ಸಿಕ್ಕಿಬಿಡ್ತಾ. ಇದು ಯುವ ಶಕ್ತಿಯ ಧ್ವನಿಯನ್ನ ಹತೋಟಿಗೆ ತರುವ ಪ್ರಯತ್ನವೇ? ಬನ್ನಿ ನೋಡ್ತಾ ಹೋಗೋಣ. ದೆಹಲಿಯ ಜಂತರ್ ಮಂತರ್ನಲ್ಲಿ ಕಳೆದ ಹಲವು ದಿನಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯಕ್ಕಾಗಿ ನಿರಂತರ ಧರಣಿ ನಡೆಸ್ತಾ ಇದ್ದಾರೆ. ಭವಿಷ್ಯದ ಭಾರತ ಯುವ ಜನತೆಯ ಕೈಯಲ್ಲಿದೆ ಅಂತ ವೇದಿಕೆ ಮೇಲೆ ದೊಡ್ಡ ದೊಡ್ಡ ಭಾಷಣಗಳನ್ನ ಮಾಡ್ತಾರೆ. ಆದ್ರೆ ಅದೇ ಯುವ ಜನರು ನೀಟ್ನಂತಹ ಪ್ರಮುಖ ಪರೀಕ್ಷೆಗಳಲ್ಲಿ ಅಕ್ರಮ ನಡೆದಿದೆ, ನಮಗೆ ನ್ಯಾಯ ಬೇಕು ಅಂತ ಬೀದಿಗಿಳಿದಾಗ ದೇಶದ ಆಡಳಿತ ಮತ್ತು ವ್ಯವಸ್ಥೆ ನಡೆದುಕೊಳ್ತಾ ಇರುವ ರೀತಿ ನಿಜಕ್ಕೂ ಹಲವು ಗಂಭೀರ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಈ ಹೋರಾಟದಲ್ಲಿ ನಿರತರಾಗಿರುವ ವಿದ್ಯಾರ್ಥಿಗಳ ಬೇಡಿಕೆಯಲ್ಲಿ ಯಾವುದೇ ಗೊಂದಲ ಇಲ್ಲ. ಪ್ರಶ್ನೆ ಪತ್ರಿಕೆ ಸೋರಿಕೆಯ ಹಿಂದಿರುವ ದೊಡ್ಡ ಕುಳಗಳನ್ನ ತನಿಖೆಗೆ ಒಳಪಡಿಸಬೇಕು ಮತ್ತು ಈ ಅಕ್ರಮದ ಸಂಪೂರ್ಣ ನೈತಿಕ ಹೊಣೆ ಹೊರಬೇಕು ಅನ್ನೋದಷ್ಟೇ ಇವರ ಸ್ಪಷ್ಟ ಆಗ್ರಹ. ಆದ್ರೆ ವ್ಯವಸ್ಥೆಯು ಸಮಸ್ಯೆಯ ಮೂಲವನ್ನ ಸರಿಪಡಿಸುವ ಬದಲು ಒಂದೆರಡು ಸಣ್ಣ ಆರೋಪಿಗಳನ್ನ ಬಂಧಿಸಿ ನಾವು ಕ್ರಮ ಕೈಗೊಂಡಿದ್ದೇವೆ, ಇನ್ಯಾಕೆ ಪ್ರತಿಭಟನೆ ಅನ್ನುವಂತಹ ರೀತಿಯ ಧೋರಣೆಯನ್ನ ಪ್ರದರ್ಶಿಸ್ತಾ ಇದೆ. ಪರೀಕ್ಷಾ ವ್ಯವಸ್ಥೆಯಲ್ಲಾಗಿರುವಂತಹ ಲೋಪ ಮತ್ತು ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ಪರಿಣಾಮವಾಗಿ ಈಗಾಗಲೇ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಯುವ ಜನರ ಜೀವ ಮತ್ತು ಅವರ ಶ್ರಮಕ್ಕೆ ಬೆಲೆಯೇ ಇಲ್ವಾ ಹಾಗಾದ್ರೆ? ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಹಾಗೂ ಅನ್ಯಾಯಕ್ಕೆ ಒಳಗಾದ ವಿದ್ಯಾರ್ಥಿಗಳ ಬಗ್ಗೆ ಸ್ವಲ್ಪ ಕಾಳಜಿ ಇದ್ದಿದ್ರೂ ಸರ್ಕಾರ ತಕ್ಷಣವೇ ವಿದ್ಯಾರ್ಥಿಗಳ ಜೊತೆ ಮುಕ್ತ ಮಾತುಕತೆಗೆ ಮುಂದಾಗಬೇಕಿತ್ತು. ಆದ್ರೆ ಸಂವಾದದ ಬದಲು ಅಲ್ಲಿ ಪ್ರಯೋಗವಾಗಿದ್ದು ಲಾಠಿ ಮತ್ತು ಬೂಟುಗಳು. ಸರ್ಕಾರ ಮಾತುಕತೆಗೆ ಬಾರದೆ ದಮನಕಾರಿ ನೀತಿ ಅನುಸರಿಸಿದಾಗ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ನಿರೀಕ್ಷಿಸೋದು ನ್ಯಾಯಾಲಯಗಳ ಮಧ್ಯಪ್ರವೇಶವನ್ನ. ಆದ್ರೆ ಪೊಲೀಸ್ ದೌರ್ಜನ್ಯ ಮತ್ತು ಅಕ್ರಮಗಳ ವಿರುದ್ಧ ತುರ್ತು ವಿಚಾರಣೆ ಕೋರಿ ಹೋದಾಗ ನ್ಯಾಯಾಲಯದಿಂದ ಬಂದ ಪ್ರತಿಕ್ರಿಯೆ ಯುವ ಜನರಲ್ಲಿ ಅಪಾರ ನಿರಾಸೆಯನ್ನ ಮೂಡಿಸಿತು. ಕೋರ್ಟ್ನ ಸಮಯ ವ್ಯರ್ಥ ಮಾಡಬೇಡಿ ಅನ್ನುವಂತಹ ಮಾತುಗಳು, ದೌರ್ಜನ್ಯದ ಸಾಕ್ಷ್ಯಗಳನ್ನ ಪರಿಶೀಲಿಸೋದಕ್ಕೆ ನಮಗೆ ಸಮಯ ಇಲ್ಲ ಅಂತ ಹೇಳಿದ್ದು ವ್ಯವಸ್ಥೆಯ ಮೇಲಿನ ಭರವಸೆಯನ್ನೇ ಪ್ರಶ್ನಿಸುವಂತೆ ಮಾಡಿತು. ಇದೇ ಹಂತದಲ್ಲಿ ನಮಗೆ ವ್ಯವಸ್ಥೆಯ ದ್ವಂದ್ವ ನಿಲುವು ಎದ್ದು ಕಾಣ್ತದೆ ನೋಡಿ. ಪರೀಕ್ಷಾ ಅಕ್ರಮ ತನಿಖೆ ಮಾಡಿ ಅಂತ ಲಕ್ಷಾಂತರ ವಿದ್ಯಾರ್ಥಿಗಳು ಸಲ್ಲಿಸಿದ ಮನವಿಗೆ ಪ್ರಾಮುಖ್ಯತೆ ಸಿಗ್ಲಿಲ್ಲ ಇಲ್ಲಿ. ಆದ್ರೆ ಅಖಿಲ ಭಾರತ ಹಿಂದೂ ಮಹಾಸಭಾದ ಮಾಜಿ ಉಪಾಧ್ಯಕ್ಷ ಸತೀಶ್ ಕುಮಾರ್ ಅಗರ್ವಾಲ್ ಪ್ರತಿಭಟನೆಯಿಂದ ದೆಹಲಿಗೆ ತೊಂದರೆಯಾಗಿದೆ, ಅದಕ್ಕೆ ವಿದೇಶಿ ಧನ ಸಹಾಯದ ಶಂಕೆ ಇದೆ ಅಂತ ಪಿಐಎಲ್ ಸಲ್ಲಿಸಿದ ತಕ್ಷಣ ದೆಹಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಪೀಠ ನಾಳೆಯೇ ವಿಚಾರಣೆ ನಡೆಸಲಾಗುವುದು ಅಂತ ಸಮ್ಮತಿಸಿತು. ಈ ಎರಡೂ ಘಟನೆಗಳನ್ನ ಒಂದಕ್ಕೊಂದು ಜೋಡಿಸಿ ನೋಡಿ. ವಿದ್ಯಾರ್ಥಿಗಳು ತಮಗಾದ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ರೆ ಅದನ್ನ ಸಮಯ ವ್ಯರ್ಥ ಅಂತ ಹೇಳಲಾಗುತ್ತೆ. ಆದ್ರೆ ಅದೇ ಹೋರಾಟಕ್ಕೆ ಷಡ್ಯಂತ್ರ ಅಥವಾ ವಿದೇಶಿ ಫಂಡಿಂಗ್ ಅನ್ನುವಂತಹ ಒಂದು ಪಟ್ಟ ಕಟ್ಟಿ ಪ್ರತಿಭಟನೆಯನ್ನ ನಿಯಂತ್ರಿಸಬೇಕು ಅನ್ನುವಂತಹ ಅರ್ಜಿ ಬಂದ ತಕ್ಷಣ ತುರ್ತು ವಿಚಾರಣೆ ನಿಗದಿಯಾಗುತ್ತೆ. ಅಕ್ರಮ ಎಸಗಿದವರ ಮೇಲೆ ತನಿಖೆಯಾಗಬೇಕು ಅಥವಾ ಅಕ್ರಮದ ವಿರುದ್ಧ ಧ್ವನಿ ಎತ್ತಿದವರ ಮೇಲೆ ತನಿಖೆಯಾಗಬೇಕು? ಇದು ಯಾವ ರೀತಿ ನ್ಯಾಯ ಹೇಳಿ? ಪ್ರತಿಭಟನೆಯಿಂದ ರಸ್ತೆ ಬಂದ್ ಆಗಿದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂತಹ ಆರೋಪ ಏನಿದೆ ಅದು ಸರಿ ಇರಬಹುದು. ಆದ್ರೆ ವಿದ್ಯಾರ್ಥಿಗಳು ಸುಮ್ಮನೆ ರಸ್ತೆಗೆ ಬಂದಿಲ್ಲ. ಪರೀಕ್ಷಾ ವ್ಯವಸ್ಥೆಯಲ್ಲಿನ ಲೋಪಗಳನ್ನ ಸರ್ಕಾರ ಸಮಯಕ್ಕೆ ಸರಿಯಾಗಿ ಸರಿಪಡಿಸಿದ್ರೆ ಯುವ ಜನರು ತಮ್ಮ ಭವಿಷ್ಯವನ್ನ ಬದಿಗೊತ್ತಿ ರಸ್ತೆಯಲ್ಲಿ ಕುಳಿತುಕೊಳ್ಳುವ ಪರಿಸ್ಥಿತಿ ಬರ್ತಾ ಇತ್ತಾ ಹೇಳಿ? ಮೂಲ ಸಮಸ್ಯೆಗಳನ್ನ ಬಗೆಹರಿಸದೆ ಅದರ ಪರಿಣಾಮವಾಗಿ ನಡೀತಾ ಇರುವಂತಹ ಪ್ರತಿಭಟನೆಯನ್ನಷ್ಟೇ ಅಪರಾಧ ಅಂತ ಹೇಳಿ ಬಿಂಬಿಸ್ತಾ ಇರೋದು ಎಷ್ಟು ಸರಿ? ಆದ್ರೆ ಈ ದಮನಕಾರಿ ಯತ್ನಗಳು ವಿದ್ಯಾರ್ಥಿಗಳ ಮನೋಬಲವನ್ನ ಕುಗ್ಗಿಸಿಲ್ಲ. ಬದಲಿಗೆ ಈ ಧೋರಣೆಯು ವ್ಯವಸ್ಥೆಯ ನಿಜವಾದ ಮುಖವನ್ನ ದೇಶದ ಮುಂದೆ ಅನಾವರಣಗೊಳಿಸಿದೆ.
ಈ ಮುಂಚೆ ಅನುಮಾನದಿಂದ ನೋಡ್ತಾ ಇದ್ದಂತಹ ಸಮಾಜದ ವಿವಿಧ ವರ್ಗಗಳು, ಸಿನಿಮಾ ನಟರು, ಉದ್ಯಮಿಗಳು, ವಿವಿಧ ಸಂಘಟನೆಗಳು ಹಾಗೂ ರಾಜಕೀಯ ರಹಿತ ನಾಗರಿಕರು ಇವತ್ತು ವಿದ್ಯಾರ್ಥಿಗಳ ನ್ಯಾಯಯುತ ಬೇಡಿಕೆಯ ಪರವಾಗಿ ಧ್ವನಿ ಎತ್ತೋದಕ್ಕೆ ಆರಂಭಿಸಿದ್ದಾರೆ. ಜುಲೈ 20ರ ಸಂಸತ್ ಚಲೋ ಕೇವಲ ಒಂದು ಸ್ಯಾಂಪಲ್ ಮಾತ್ರವಾಗಿತ್ತು. ಶೈಕ್ಷಣಿಕ ವ್ಯವಸ್ಥೆಯನ್ನ ಭ್ರಷ್ಟಾಚಾರ ಮುಕ್ತಗೊಳಿಸುವವರೆಗೂ ಮತ್ತು ಹೊಣೆಗಾರಿಕೆಯನ್ನ ಸರ್ಕಾರ ವಹಿಸಿಕೊಳ್ಳುವವರೆಗೂ ಈ ಹೋರಾಟ ಖಂಡಿತವಾಗಿಯೂ ನಿಲ್ಲೋದಿಲ್ಲ ಅಂತ ವಿದ್ಯಾರ್ಥಿ ಸಂಘಟನೆಗಳು ಸ್ಪಷ್ಟಪಡಿಸಿದೆ. ಭ್ರಷ್ಟ ರಾಜಕಾರಣ ಮತ್ತು ನಿಷ್ಕ್ರಿಯ ವ್ಯವಸ್ಥೆಯ ವಿರುದ್ಧ ಇಡೀ ದೇಶದ ಯುವ ಜನತೆ ನಿಧಾನವಾಗಿ ಜಾಗೃತಗೊಳ್ತಾ ಇರೋದಕ್ಕೆ ಈ ಜಂತರ್ ಮಂತರ್ ಪ್ರತಿಭಟನೆಯೇ ಸಾಕ್ಷಿ. ವಿದ್ಯಾರ್ಥಿಗಳು ಈ ದೇಶದ ಬೆನ್ನೆಲುಬು. ಅವರ ಹೋರಾಟವನ್ನ ದಮನ ಮಾಡುವ ಬದಲು ಅವರ ಬೇಡಿಕೆಗೆ ಸ್ಪಂದಿಸಿ ಪರೀಕ್ಷಾ ಅಕ್ರಮಗಳ ಮೂಲವನ್ನ ತನಿಖೆ ಮಾಡೋದೇ ಇಂದಿನ ತುರ್ತು ಅಗತ್ಯ. ಕೊನೆಯದಾಗಿ ನಿಮ್ಗೊಂದು ಪ್ರಶ್ನೆ ಕೇಳೋದಕ್ಕೆ ಬಯಸ್ತೀನಿ. ನ್ಯಾಯ ಕೇಳೋದಕ್ಕೆ ಬೀದಿಗಿಳಿದ ವಿದ್ಯಾರ್ಥಿಗಳಿಗೆ ಷಡ್ಯಂತ್ರದ ಪಟ್ಟ ಕಟ್ಟೋದು ಎಷ್ಟು ಸರಿ ಅಂತ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.